ಸ್ನೇಹಿತರೆ, ನಾನಿವಾಗ ಒಂದು ಅದ್ಭುತವಾದ ಸೂಪರ್ ಅಡ್ವೆಂಚರ್ ಮತ್ತೆ ಮಿಸ್ಟ್ರಿ ಇರುವಂತ ಮೂವಿನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲಿ ತುಂಬಾ ಶಕ್ತಿ ಇರುವಂತಹ ಒಂದು ಟ್ರಯಾಂಗಲ್ ನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅದನ್ನ ಹುಡ್ಕೋದು ಅಷ್ಟೊಂದು ಸುಲಭ ಅಲ್ಲ. ಅದನ್ನ ಇವ್ರುಗಳು ಯಾಕೆ ಹುಡ್ಕೋಕ್ ಹೋಗ್ತಾರೆ, ಅದರಿಂದ ಇವ್ರುಗಳಿಗೆ ಏನಾಗ್ಬೇಕು ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಸಂಪೂರ್ಣವಾಗಿ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಲಾರಾ ಕ್ರಾಫ್ಟ್ ಟಾಮ್ ರೈಡರ್ ಅಂತ. ಈ ಮೂವಿ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾಕಂದ್ರೆ ಈ ಮೂವಿನಲ್ಲಿ ಇನ್ನೂ 2 ಪಾರ್ಟ್ ಇದೆ, ಅವುಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಮ್ಗೆ ಲಾರನ್ನ ತೋರಿಸ್ತಾರೆ. ಇವಳಿಗೆ ಅಡ್ವೆಂಚರ್ ಅಂದ್ರೆ ತುಂಬಾನೇ ಇಷ್ಟ. ಇವಳು ಈ ಹಿಂದೆ ಸೈನ್ಯದಲ್ಲೂ ಕೂಡ ಕೆಲಸ ಮಾಡ್ತಿದ್ಲು. ಅವಳಿಗೆ ಇಲ್ಲಿ ಒಂದು ಟಾಸ್ಕ್ ಇರುತ್ತೆ. ಅದೇನಂದ್ರೆ ಇಲ್ಲಿ ಒಳಿತಾ ಇರುವಂತಹ ವಸ್ತುನ ಲಾರ ತಗೊಳ್ಬೇಕು. ಆದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಅವಳನ್ನ ಅಲ್ಲಿ ಯಾರ್ ಬೇಕಾದ್ರೂ ಯಾವ ಕ್ರಿಯೇಚರ್ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಅದರಿಂದ ಅವಳು ತುಂಬಾ ಕೇರ್ಫುಲ್ ಆಗಿ ಒಳಿತಾ ಇರುವಂತಹ ವಸ್ತು ಹತ್ರ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಕಂಬದಿಂದ ಒಂದು ರೋಬೋಟ್ ಹೊರಗಡೆ ಬಂದು ಲಾರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆದ್ರೆ ಲಾರ ಅದರಿಂದ ತಪ್ಪಿಸ್ಕೊಂಡು ಗನ್ಗಳಿಂದ ಆ ರೋಬೋಟ್ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ್ಲೇ ಹೇಳಿದ್ನಲ್ಲ, ಲಾರಾಗೆ ಅಡ್ವೆಂಚರ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ಅದರಿಂದ ಅವಳು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ರೋಬೋಟ್ ಇಂದ ತಪ್ಪಿಸ್ಕೊಂಡು ಅದಕ್ಕೆ ಶೂಟ್ ಮಾಡ್ತಾ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆ ರೋಬೋಟ್ಗೆ ಬುಲೆಟ್ಸ್ ಗಳಿಂದ ಏನು ಆಗ್ತಾ ಇರೋದಿಲ್ಲ. ಅದರಿಂದ ಅವಳು ಅದರ ಪಕ್ಕದಲ್ಲಿದ್ದಂತಹ ಕಂಬಕ್ ಶೂಟ್ ಮಾಡಿ ಆ ಕಂಬನ ರೋಬೋಟ್ಸ್ ಮೇಲ್ಗಡೆ ಬೀಳಿಸ್ಬಿಡ್ತಾಳೆ. ಆದ್ರೆ ಆ ರೋಬೋಟ್ ಮತ್ತೆ ಮೇಲ್ಗಡೆ ಎದ್ದು ಒಂದು ಕಟರ್ ನ ಓಪನ್ ಮಾಡಿ ಲಾರನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅವಾಗ ಲಾರ ಅದರ ಕಟರ್ ನಿಂದನೆ ಅದರ ವೈರ್ ಗಳನ್ನ ಕಟ್ ಮಾಡಿ ಅದರ ಮೇಲ್ಗಡೆ ಬಂದು ಅದರ ಸಿಸ್ಟಮ್ ನೆಲ್ಲ ಹಾಳ್ ಮಾಡಿ ಅವಳು ಮುಂದೆ ಇರುವಂತ ವಸ್ತುನ ತಗೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅವಾಗ ಮತ್ತೆ ರೋಬೋಟ್ ಮೇಲ್ಗಡೆ ಎದ್ದು ಲಾರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದರಿಂದ ಲಾರ ಆ ರೋಬೋಟ್ಗೆ ಸ್ಟಾಪ್ ಅಂತ ಹೇಳಿ ಅದರಲ್ಲಿದ್ದಂತ ಚಿಪ್ ನ ಹೊರಗಡೆ ತೆಗೆದು ಮ್ಯೂಸಿಕ್ ಇರುವಂತ ಚಿಪ್ ನ ಹಾಕ್ತಾಳೆ. ಇವನ ಹೆಸರು ಬ್ರೈಸಿ ಅಂತ. ಇವನೇ ಆ ರೋಬೋಟ್ ನ ರೆಡಿ ಮಾಡಿರೋದು. ಇವಳನ್ನ ಲಾರ ಅವಳ ಟೆಕ್ನಿಕಲ್ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅವಳ ಜೊತೆನೆ ಇಟ್ಕೊಂಡಿರ್ತಾಳೆ. ಹಾಗೆ ಇವನ ಹೆಸರು ರಿಚರ್ಡ್ ಅಂತ. ಇವನು ಲಾರ ಮನೆಯಲ್ಲಿ ಅವಳಿಗೆ ಏನೆಲ್ಲ ಬೇಕೋ ಅದನ್ನ ಅರೇಂಜ್ ಮಾಡೋದಕ್ಕೆ ಅಂತ ಇರ್ತಾನೆ. ಅದಾದ್ಮೇಲೆ ನಮ್ಗೆ ಇಟಲಿಯ ವೆನಿಸ್ ಸಿಟಿನ ತೋರಿಸ್ತಾರೆ. ಅಲ್ಲಿ ತುಂಬಾ ಶ್ರೀಮಂತರುಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಅವ್ರುಗಳು ಆ ಮೀಟಿಂಗ್ ನಲ್ಲಿ ಗ್ರಹಗಳು ಒಂದ್ ಕಡೆ ಸೇರೋದಕ್ಕೆ ಇನ್ನ ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆದ್ರೆ ನಾವುಗಳು ಇಲ್ಲಿವರೆಗೂ ನಾವು ಹುಡುಕ್ತಾ ಇರುವಂತ ಕೀನ ಹುಡ್ಕೋದಕ್ಕೆ ಆಗಿಲ್ಲ. ನಮ್ಮ ಹತ್ರ ಇವಾಗ ಸಮಯ ತುಂಬಾ ಕಮ್ಮಿ ಇದೆ. ಇದನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನ ತಗೊಂಡಿರುವಂತಹ ಮಿಸ್ಟರ್ ಪೌಲ್, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಪೌಲ್, ನಾವು ಪ್ರಾಚೀನ ಕಾಲದ ಕಾಸ್ಮೋಲಾಜಿಕಲ್ ಮಾದರಿಗಳ ಸುಳಿವುಗಳನ್ನ ಇಟ್ಕೊಂಡು ಈ ಕೆಲಸನ ಮಾಡ್ತಾ ಇದೀವಿ. ನನಗೆ ಕಾನ್ಫಿಡೆನ್ಸ್ ಇದೆ. ಗ್ರಹಗಳು ಒಂದ್ ಕಡೆ ಸೇರೋಕ್ಕಿಂತ ಮುಂಚೆ ನಾನು ಆ ಕೀನ ಹುಡುಕ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರುಗಳು, ನಿನ್ಗೆ ಇನ್ನ ಕೇವಲ 1 ವಾರ ಮಾತ್ರ ಟೈಮ್ ಕೊಡ್ತೀವಿ. ನೆನ್ಪಿರ್ಲಿ, ಅದ್ಭುತವಾದ ತ್ರಿಕೋಣದ 2 ಭಾಗಗಳನ್ನ ಒಟ್ಟಿಗೆ ಸೇರ್ಸೋದಕ್ಕೆ ನಮಗ್ ಸಿಗೋದು ಇದೊಂದೇ ಅವಕಾಶ. ಇದೇನಾದ್ರೂ ಮಿಸ್ ಆದ್ರೆ ನಾವು ಮತ್ತೆ ಈ ಅವಕಾಶಕ್ಕೋಸ್ಕರ 5000 ವರ್ಷಗಳ ಕಾಲ ಕಾಯ್ಬೇಕು ಅಂತ ಹೇಳ್ತಾರೆ. ಅವಾಗ ಪೌಲ್, ನಾನು ಈ ಕೆಲಸನ ಮಾಡೇ ಮಾಡ್ತೀನಿ, ನನ್ನನ್ನು ನಂಬಿ ಅಂತ ಹೇಳ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಲಾರಳ ತಂದೆ ಆದ ಲಾರ್ಡ್ ರಿಚರ್ಡ್ ಕಾಣಿಯಾಗಿದ್ದಾರೆ ಅಂತ. ಅದರಿಂದ ಲಾರಾ ಅವರನ್ನ ನೆನ್ಪು ಮಾಡ್ಕೊಂಡು ಅವರಿಗೆ ಇಷ್ಟವಾಗಿರುವಂತ ಹೂವಿನ ಹಾರನ ತಂದು ಅವರ ಸ್ಮರಣೆಗೋಸ್ಕರ ಮಾಡಿರುವಂತ ಜಾಗಕ್ಕೆ ಇಟ್ಟು ಆಕಾಶದಲ್ಲಿರುವಂತಹ ಗ್ರಹಗಳನ್ನ ನೋಡಿ ಪ್ಲೂಟೋ ಮತ್ತೆ ನೆಪ್ಚೂನ್ ಗ್ರಹಗಳು ಯುರೇನಸ್ ಜೊತೆ ಸೇರೋದಕ್ಕೆ ಇನ್ನ ಕೇವಲ 7 to 10 ಡೇಸ್ ಮಾತ್ರ ಬಾಕಿ ಇದೆ. ಅವತ್ತು ಸೂರ್ಯನ ಗ್ರಹಣ ಆಗುವಂತ ಸಾಧ್ಯತೆ ಇದೆ. ಈ ದಿನಕ್ಕೋಸ್ಕರ ನನ್ನ ತಂದೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ರು. ಇದು 5000 ವರ್ಷಗಳಿಗೊಂದ್ಸಲ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಲಾರಾ ಮಲಗಿರ್ಬೇಕಾದ್ರೆ ಅವಳ ತಂದೆ ಅವಳ ಕನಸಿನಲ್ಲಿ ಬಂದು ಅವಳಿಗೆ ಒಂದು $1 ನ ಕೊಡ್ತಾರೆ. ಅದರಲ್ಲಿ ಅವಳ ತಾಯಿ ಫೋಟೋ ಇರುತ್ತೆ. ಹಾಗೆ ಅವರು ಅವಳಿಗೆ ಗ್ರಹಗಳೆಲ್ಲ ಒಂದ್ ಕಡೆ ಸೇರಿದಾಗ ದಿವ್ಯವಾದ ತ್ರಿಕೋಣಾಕಾರ ಶಕ್ತಿಶಾಲಿಯಾಗಿ ಬದಲಾಗುತ್ತೆ. ಇದು 5000 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅದರಿಂದ ನೀನು ದೊಡ್ಡವಳಾದಾಗ ಈ ದಿವ್ಯ ತ್ರಿಕೋಣಾಕಾರನ ಹುಡುಕು ಅಂತ ಹೇಳ್ತಿರ್ತಾರೆ. ಅವಾಗ ಲಾರಾಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಆ ಸಮಯದಲ್ಲಿ ಅವಳಿಗೆ ಯಾವ್ದೋ ಶಬ್ದ ಕೇಳುತ್ತೆ. ಅದರಿಂದ ಅವಳು ಆ ಶಬ್ದ ಬರ್ತಿರೋ ಕಡೆನೆ ಹೋಗ್ತಾಳೆ. ಅವಳು ಹಾಲಿಗೆ ಬಂದಾಗ ಆ ಶಬ್ದ ಮೆಟ್ಲುಗಳ ಕೆಳಗಡೆ ಬರ್ತಿರುತ್ತೆ. ಅದರಿಂದ ಅವಳು ಆ ಜಾಗನ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಒಂದು ಬಾಕ್ಸ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಪುರಾತನ ಕಾಲದ ಗಡಿಯಾರ ಸಿಗುತ್ತೆ. ಅದನ್ನ ಅವಳು ತಗೊಂಡ್ ಬಂದು ಅದನ್ನ ಬ್ರೈಸ್ಗೆ ತೋರಿಸಿ, ಈ ಗಡಿಯಾರ ನನ್ಗೆ ಮೆಟ್ಲುಗಳ ಕೆಳಗಡೆ ಸಿಕ್ತು. ಇದು ಇವತ್ ರಾತ್ರಿಯಿಂದ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ನನ್ ಪ್ರಕಾರ ಇದು ಗ್ರಹಗಳು ಒಂದ್ ಕಡೆ ಸೇರುವಂತಹ ಸಮಯನ ತೋರಿಸ್ತಾ ಇರ್ಬೋದು ಅಂತ ಹೇಳ್ತಾಳೆ. ಅದನ್ನ ಬ್ರೈಸ್ ಓಪನ್ ಮಾಡಿ ಅದ್ರೊಳಗಡೆ ಕ್ಯಾಮ್ರಾನ ಹಾಕಿ ಚೆಕ್ ಮಾಡ್ತಿರ್ಬೇಕಾದ್ರೆ ಅದ್ರೊಳಗಡೆ ಅವ್ರಗಳಿಗೆ ಒಂದು ವಿಚಿತ್ರವಾದ ವಸ್ತು ಕಾಣುತ್ತೆ. ಅದರಿಂದ ಅದನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ನೋಡಿದ್ರೆ ಆ ಗಡಿಯಾರದ ಮಧ್ಯೆ ಒಂದು ಸುಂದರವಾದ ದಿವ್ಯ ಕಣ್ಣಿನ ಚಿತ್ರ ಇರುವಂತಹ ಇನ್ನೊಂದು ಚಿಕ್ಕ ಗಡಿಯಾರ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಲಾರಾ ಆಂಟಿಕ್ ಪೀಸ್ ಗಳ ಬಗ್ಗೆ ತುಂಬಾ
ತುಂಬಾ ತಿಳ್ಕೊಂಡಿರುವಂತಹ ವಿಲ್ಸನ್ ಹತ್ರ ಬರ್ತಾಳೆ. ಅವರು ಅವಳ ತಂದೆಗೆ ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಅವರು ಲಾರಾನ ನೋಡಿ ತುಂಬಾ ಖುಷಿಯಿಂದ ಅವಳನ್ನ ಅವರ ಆಫೀಸ್ ಕಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಎಲೆಕ್ಸ್ ಬಂದು ಲಾರಾ ನೀನು ಇಲ್ಲೇನ್ ಮಾಡ್ತಿದೀಯ ಅಂತ ಕೇಳ್ತಾನೆ. ಎಲೆಕ್ಸ್ ಮತ್ತೆ ಲಾರಾ ಇಬ್ರು ಈ ಹಿಂದೆ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಯಾವ್ದೋ ಒಂದು ವಿಷಯಕ್ಕೆ ಅವ್ರ ಮಧ್ಯೆ ಜಗಳ ಆಗಿರುತ್ತೆ. ಅದರಿಂದ ಅವರಿಬ್ರು ದೂರ ಆಗಿರ್ತಾರೆ. ಲಾರಾ ಅವನನ್ನ ಮಾತಾಡ್ಸ್ಕೊಂಡು ಅವಳ ತಂದೆ ಫ್ರೆಂಡ್ ಆಗಿರುವಂತ ಎಲೆಕ್ಸ್ ಹತ್ರ ಬರ್ತಾಳೆ. ಅವರು ಅವಳು ತಂದಿರುವಂತಹ ಗಡಿಯಾರನ ನೋಡಿ ಇದು ತುಂಬಾ ಅಮೂಲ್ಯವಾದ ಗಡಿಯಾರ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಒಂದು ಡಿಸೈನ್ ಇರುತ್ತೆ. ಅದನ್ನ ನೋಡಿ ಲಾರಾ ಈ ಡಿಸೈನ್ ನ ನೋಡಿದ್ರೆ ಇದು ಒಂದು ಕೀ ತರ ಕಾಣಿಸುತ್ತೆ. ನನ್ನ ತಂದೆ ಮ್ಯಾಜಿಕಲ್ ದಿವ್ಯ ಶಕ್ತಿ ಇರುವಂತಹ ತ್ರಿಕೋಣಾಕಾರದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಇದು ಸಮಯವನ್ನ ನಿಯಂತ್ರಿಸುವಂತ ಶಕ್ತಿನ ಅದಕ್ಕೆ ನೀಡುತ್ತೆ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ವಿಲ್ಸನ್ ಈ ಗಡಿಯಾರ ನಿಜವಾಗ್ಲೂ ಒಂದು ಮಿಸ್ಟ್ರಿ, ಇದ್ರ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೂ ಅವತ್ ರಾತ್ರಿ ಅವರು ಲಾರಾಗೆ ಕಾಲ್ ಮಾಡಿ ನನಗೆ ಒಬ್ರು ಪರಿಚಯ ಇದಾರೆ, ಅವ್ರಿಗೆ ನಿನ್ನ ಹತ್ರ ಇರುವಂತ ಗಡಿಯಾರದ ಬಗ್ಗೆ ಸ್ವಲ್ಪ ಗೊತ್ತಿದೆ, ನಾನು ಅವ್ರ ಫೋನ್ ನಂಬರ್ ನ ಕೊಡ್ತೀನಿ, ನೀನೊಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿನ್ಗೆ ಆ ಗಡಿಯಾರದ ಬಗ್ಗೆ ಏನಾದ್ರೂ ಗೊತ್ತಾಗಬಹುದು ಅಂತ ಹೇಳ್ತಾರೆ. ಹೇಳ್ಬೇಕು ಅಂದ್ರೆ ಅವರು ದುಡ್ಡಿನ ಆಸೆಗೋಸ್ಕರ ಲಾರಾ ಹತ್ರ ಇರುವಂತಹ ಗಡಿಯಾರದ ಬಗ್ಗೆ ಪೌಲ್ ಹತ್ರ ಎಲ್ಲ ವಿಷಯನ ಹೇಳಿರ್ತಾರೆ. ಇವಾಗ ಅವರು ಲಾರಾಗೆ ಮೀಟ್ ಮಾಡೋದಕ್ಕೆ ಹೇಳಿದ್ದು ಅವನನ್ನೇ. ನೆಕ್ಸ್ಟ್ ಲಾರಾ ಪೌಲ್ ಹತ್ರ ಬಂದು ಅವಳ ಹತ್ರ ಇರುವಂತಹ ಗಡಿಯಾರನ ಅವನಿಗೆ ತೋರಿಸ್ತಾಳೆ. ಅವನು ಅದನ್ನ ನೋಡಿ ಇದು ತುಂಬಾನೇ ಸುಂದರವಾಗಿದೆ, ಆದ್ರೆ ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಲಾರಾಗೆ ಪೌಲ್ಗೆ ಆ ಗಡಿಯಾರದ ಬಗ್ಗೆ ಎಲ್ಲ ಗೊತ್ತಿದ್ರು ಅವನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ವಿಲ್ಸನ್ ಕಡೆ ಅವರು ಲಾರಾ ಹತ್ರ ಇರುವಂತಹ ಗಡಿಯಾರನ ತಗೊಂಡೋಗೋದಕ್ಕೆ ಅಂತ ಅವಳ ಮನೆ ಸುತ್ತ ಎಲ್ಲ ಕವರ್ ಆಗಿ ಬ್ರೈಸಿ ಹೊರಗಡೆ ಬರ್ದೇ ಇರೋ ರೀತಿ ಲಾಕ್ ಮಾಡ್ತಿರ್ಬೇಕಾದ್ರೆ ಲಾರಾಗೆ ಕಂಪ್ಯೂಟರ್ ನಲ್ಲಿ ಅಲರ್ಟ್ ಮೆಸೇಜ್ ಬರ್ತಿರೋದು ಗೊತ್ತಾಗ್ಬಿಡುತ್ತೆ. ಅದರಿಂದ ಅವಳು ಲೈಟ್ ಮೇಲ್ಗಡೆ ಹೋಗಿ ಕೂತ್ಕೊಂಡು ಒಳಗಡೆ ಯಾರಾದ್ರೂ ಬರ್ತಾರ ಅಂತ ನೋಡ್ತಿರ್ಬೇಕಾದ್ರೆ ಮನೆ ಮೇಲ್ಗಡೆ ಇರುವಂತಹ ಗ್ಲಾಸ್ ನ ಬ್ರೇಕ್ ಮಾಡ್ಕೊಂಡು ವಿಲ್ಸನ್ ಕಡೆ ಅವರು ಮನೆ ಒಳಗಡೆ ನುಗ್ಬಿಡ್ತಾರೆ. ಅವಾಗ ಅವರಿಗೂ ಮತ್ತೆ ಲಾರಾ ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಅದು ಬ್ರೈಸಿಗೆ ಗೊತ್ತಾಗಿ ಅವನು ರೆಡಿ ಮಾಡಿರುವಂತಹ ರೋಬೋಟ್ ನ ಆಕ್ಟಿವ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಆಕ್ಟಿವ್ ಆಗ್ತಾ ಇರೋದಿಲ್ಲ. ಈ ಕಡೆ ಲಾರಾ ವಿಲ್ಸನ್ ಕಡೆ ಅವ್ರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಅವರುಗಳು ಗಡಿಯಾರ ಇರುವಂತಹ ರೂಮ್ ಗ್ಲಾಸ್ ನ ಬ್ರೇಕ್ ಮಾಡಿದಾಗ ಆ ರೂಮ್ ನ ಸುತ್ತ ಕಬ್ಬಿಣದ ರಾಡ್ ಗಳು ಬಂದು ಕವರ್ ಆಗ್ತವೆ. ಆದ್ರೂ ಲಾರಾ ಅವ್ರಗಳ ಜೊತೆ ಫೈಟ್ ಮಾಡ್ತಾ ಅಲ್ಲಿಗೆ ಬರೋ ಅಷ್ಟರಲ್ಲಿ ಅವ್ರುಗಳು ಆ ಕಬ್ಬಿಣದ ರಾಡ್ ಗಳನ್ನ ಗ್ಯಾಸ್ ಕಟಿಂಗ್ ನಲ್ಲಿ ಕಟ್ ಮಾಡಿ ಗಡಿಯಾರನ ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾರೆ. ಅದನ್ನ ನೋಡಿ ಲಾರಾಗೆ ತುಂಬಾನೇ ಬೇಜಾರಾಗುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಲಾರಾಗೆ ಒಂದು ಪತ್ರ ಬರುತ್ತೆ. ಆ ಪತ್ರನ ಅವಳ ತಂದೆ ಬರ್ದಿರ್ತಾರೆ. ಅದನ್ನ ಅವರು ಸಾಯೋಕ್ಕಿಂತ ಮುಂಚೆ ಬರ್ದಿರ್ತಾರೆ. ಅದ್ರಲ್ಲಿ ಅವರು ಒಂದು ವಿಷಯನ ಕವನದ ತರ ಬರ್ದಿರ್ತಾರೆ. ಅದ್ರ ಅರ್ಥ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಲಾರಾ ಅವಳ ತಂದೆ ಬರ್ದಿರುವಂತ ಬುಕ್ ನ ತೆಗೆದು ನೋಡ್ತಾಳೆ. ಅವಳು ಆ ಬುಕ್ ನ ನೋಡ್ತಿರ್ಬೇಕಾದ್ರೆ ಅದರ ಕೊನೆ ಪೇಜ್ ನಲ್ಲಿ ಅವಳ ಹತ್ರ ಇದ್ದಂತಹ ಗಡಿಯಾರದಲ್ಲಿ ಇದ್ದಂತಹ ಕಣ್ಣಿನ ಚಿತ್ರ ಇರುತ್ತೆ. ಅದನ್ನ ಅವಳು ಓಪನ್ ಮಾಡಿದ್ರೆ ಅದ್ರೊಳಗಡೆ ಇನ್ನೊಂದ್ ಪತ್ರ ಇರುತ್ತೆ. ಅದ್ರಲ್ಲಿ ಅವಳ ತಂದೆ ಮಗ್ಳೆ ನೀನು ಈ ಪತ್ರನ ಯಾವತ್ತು ಓದ್ತೀಯಾ ಅವತ್ತು ನಾನು ನಿನ್ ಜೊತೆ ಇರೋದಿಲ್ಲ, ನಾನ್ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ, ನನಗ್ ಗೊತ್ತಿದೆ ನಿನ್ಗೆ ಇವಾಗ್ಲೇ ನನ್ ಮುಚ್ಚಿಟ್ಟಿರುವಂತ ಗಡಿಯಾರ ಸಿಕ್ಕಿದೆ ಅಂತ. ಅದ್ರೊಳಗಡೆ ಇರುವಂತಹ ಇನ್ನೊಂದು ಗಡಿಯಾರ ಒಂದು ಕೀ, ಅದು ಪವಿತ್ರವಾದ ತ್ರಿಕೋಣಾಕಾರದ 2 ತುಣುಕುಗಳನ್ನ ಅಡಗಿಸಿರುವಂತ ಸ್ಥಳನ ಅನ್ಲಾಕ್ ಮಾಡುತ್ತೆ. ಅದೇ ಮ್ಯಾಜಿಕಲ್ ಟ್ರಯಾಂಗಲ್. ನಾನ್ ನಿನ್ಗೆ ಇದ್ರ ಬಗ್ಗೆ ನೀನು ಚಿಕ್ಕವಳಿದ್ದಾಗ್ಲೇ ಹೇಳ್ತಾ ಇದ್ದೆ. ಅದನ್ನ ಒಂದು ಲೋಹದಲ್ಲಿ ಮಾಡಿದರೆ ಅದಕ್ಕೆ 9 ಗ್ರಹಗಳ ಶಕ್ತಿ ಇದೆ. ಅದರ ಬೆಳಕಿರುವಂತ ಜಾಗದಲ್ಲಿ ಜನಗಳು ಒಂದು ನಗರವನ್ನ ನಿರ್ಮಿಸ್ತಾರೆ. ಅವರು ಅಲ್ಲಿನ ಸಮಯವನ್ನ ನಿಯಂತ್ರಣ ಮಾಡೋದಕ್ಕೆ ತ್ರಿಕೋಣಾಕಾರವನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅದಕ್ಕೆ ತುಂಬಾನೇ ಶಕ್ತಿ ಬರುತ್ತೆ. ಆ ಶಕ್ತಿನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಜನಗಳು ಪ್ರಾರಂಭ ಮಾಡ್ತಾರೆ. ಅದರಿಂದ ಆ ನಗರನೇ ನಾಶ ಆಗುತ್ತೆ. ಮತ್ತೆ ಅದರ ಶಕ್ತಿನ ಯಾವ ಮನುಷ್ಯರು ಬಳಕೆ ಮಾಡಬಾರ್ದು ಅಂತ ಅದನ್ನ 2 ತುಂಡುಗಳಾಗಿ ಕಟ್ ಮಾಡಿ ಅವುಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಬಚ್ಚಿಡಲಾಗಿದೆ. ನಿನಗೆ ತುಂಬಾ ವಿಶೇಷವಾದ ಮಲ್ಲಿಗೆ ಹೂವಿನ ನೆನ್ಪಿದೆಯಾ? ಅದು ಕಾಂಬೋಡಿಯಾದಲ್ಲಿರುವಂತಹ ಕಾಮೆರ್ ಟ್ರಯಲ್ ನಲ್ಲಿ ಮಾತ್ರ ಬೆಳೆಯುತ್ತೆ. ಆ ಜಾಗ ಟಾಂಬೋ ಆಫ್ ದ ಡ್ಯಾನ್ಸಿಂಗ್ ಲೈಟ್ ಗೆ ಪ್ರವೇಶ ದ್ವಾರ ಆಗಿದೆ. ಅಲ್ಲಿ ತ್ರಿಕೋಣಾಕಾರದ ಭಾಗಗಳನ್ನ ಬಚ್ಚಿಟ್ಟಿದ್ದಾರೆ. ಗ್ರಹಗಳು ಒಂದ್ ಕಡೆ ಸೇರ್ಬೇಕಾದ್ರೆ ಇಡೀ ಪ್ರಪಂಚ ತುಂಬಾ ಅಪಾಯದಲ್ಲಿರುತ್ತೆ. ಆ ಸಮಯ ತುಂಬಾ ಕಮ್ಮಿ ಇದೆ. ಇದ್ರ ಬಗ್ಗೆ ಸೀಕ್ರೆಟ್ ಸೊಸೈಟಿಗೆ ಇವಾಗಲೇ ಗೊತ್ತಾಗಿದೆ. ಅವ್ರುಗಳು ತುಂಬಾ ಡೇಂಜರಸ್ ಆದ ಮನುಷ್ಯರು. ಯಾರು ತ್ರಿಕೋಣಾಕಾರದ 2 ಭಾಗಗಳನ್ನ ಒಂದ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಕೆಟ್ಟ ಶಕ್ತಿಗಳು ಸಿಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ನೀನು ತಡಿಬೇಕು, ಇದೇ ನನ್ನ ಗುರಿಯಾಗಿತ್ತು. ಆದ್ರೆ ಅದನ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ನೀನ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಆ 2 ತ್ರಿಕೋಣಾಕಾರದ ಭಾಗಗಳನ್ನ ಕಂಡಿಡ್ದು ಅವುಗಳನ್ನ ನಾಶ ಮಾಡುವಂತ ಬರ್ದಿರ್ತಾರೆ. ಅದರಿಂದ ಲಾರಾ ಒಂದು ಅದ್ಭುತವಾದ ಜೀಪ್ ನ ತಗೊಂಡು ಕಾಂಬೋಡಿಯಾದಲ್ಲಿರುವಂತಹ ಟೆಂಪಲ್ ಹತ್ರ ಹೋಗ್ತಿರ್ತಾಳೆ. ಅವಳು ಆ ಟೆಂಪಲ್ ನಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಸ್ಕೋಪ್ ನಲ್ಲಿ ನೋಡಿದಾಗ ಆ ಟೆಂಪಲ್ ಹತ್ರ ಇವಾಗಲೇ ಪೌಲ್ ಮತ್ತೆ ಅವನ ಟೀಮ್ ನವರೆಲ್ಲ ಬಂದ್ಬಿಟ್ಟಿರ್ತಾರೆ. ಅವನ ಜೊತೆ ಅಲೆಕ್ಸ್ ಕೂಡ ಇರ್ತಾನೆ. ಅವ್ರುಗಳು ಆ ಟೆಂಪಲ್ ಒಳಗಡೆ ಹೋಗೋದಕ್ಕೆ ಲೋಕಲ್ ಜನಗಳಿಂದ ಆ ಟೆಂಪಲ್ ಡೋರ್ ನ ಓಪನ್ ಮಾಡಿಸ್ತಾ ಇರ್ತಾರೆ. ಅದನ್ನ ನೋಡಿ ಲಾರಾ ಅವಳು ಕೂಡ ಆ ಟೆಂಪಲ್ ಹತ್ರ ಹೋಗೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅವಾಗ ಅವಳಿಗೆ ಒಂದು ಜಾಗದಲ್ಲಿ ಆ ಟೆಂಪಲ್ ನ ಇನ್ನೊಂದು ಭಾಗ ಕಾಣುತ್ತೆ. ಅದರಿಂದ ಅವಳು ಆ ಟೆಂಪಲ್ ಒಳಗಡೆ ಬಂದು ನೋಡಿದಾಗ ಅಲ್ಲಿ ಒಂದು ಚಿಕ್ಕ ಮಗು ಅವಳಿಗೆ ದಾರಿ ತೋರಿಸ್ತಾ ಇರುತ್ತೆ. ಲಾರಾ ಕೂಡ ಆ ಮಗು ಕಾಣಿಸಿದ ಕಡೆನೆ ಹೋಗ್ತಿರ್ಬೇಕಾದ್ರೆ ಆ ಮಗು ಒಂದ್ ಕಡೆ ಕೂತ್ಕೊಂಡು ಲಾರಾಗೆ ಆ ಟೆಂಪಲ್
ಟೆಂಪಲ್ ಒಳಗಡೆ ಹೋಗುವಂತ ದಾರಿನ ತೋರ್ಸುತ್ತೆ. ಅಲ್ಲಿ ಅವಳ ತಂದೆ ಹೇಳ್ದಾಗೇನೆ ವಿಶೇಷವಾದ ಮಲ್ಲಿಗೆ ಹೂವಿನ ಗಿಡ ಇರುತ್ತೆ. ಆ ಹೂನ ಲಾರಾ ನೋಡ್ತಾ ಅದನ್ನ ಕಿತ್ತಾಗ ಅವಳು ನಿಂತಿದ್ದಂತಹ ಜಾಗ ಓಪನ್ ಆಗಿ ಅವಳು ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾಳೆ. ಅವಳು ಹಾಗೆ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಕೆಲವು ಮರದ ಬೇರ್ಗಳನ್ನ ಇಟ್ಕೊಂಡು ಸೇಫ್ ಆಗಿ ಕೆಳಗಡೆ ಲ್ಯಾಂಡ್ ಆಗ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಪೌಲ್ ನ ಟೀಮ್ ಕೂಡ ಆ ಟೆಂಪಲ್ ಡೋರ್ ನ ಓಪನ್ ಮಾಡಿ ಟೆಂಪಲ್ ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಲಾರಾ ಟೆಂಪಲ್ ಒಳಗಡೆ ಬಂದಾಗ ಅಲ್ಲಿಗೆ ಪೌಲ್ ನ ಟೀಮ್ ಕೂಡ ಬಂದ್ಬಿಡುತ್ತೆ. ಅವ್ರಗಳನ್ನ ನೋಡಿ ಲಾರಾ ಅಲ್ಲೇ ಬಚ್ಚಿಟ್ಕೊಳ್ತಾಳೆ. ಆ ಟೆಂಪಲ್ ಒಳಗಡೆ ಭಗವಾನ್ ಬ್ರಹ್ಮನ ವಿಗ್ರಹ ಇರುತ್ತೆ. ಪೌಲ್ ಅವನ ಟೀಮ್ಗೆ ಇದ್ರೊಳಗಡೆ ನಮ್ಮ ಹತ್ರ ಇರುವಂತಹ ಗಡಿಯಾರದ ಕೀನ ಯೂಸ್ ಮಾಡುವಂತಹ ಜಾಗ ಇರುತ್ತೆ, ಅದನ್ನ ಎಲ್ರು ಸೇರಿ ಹುಡುಕಿ ಅಂತ ಹೇಳ್ತಾನೆ. ಅದನ್ನ ಎಲ್ರು ಹುಡುಕ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ದೇವರ ವಿಗ್ರಹಗಳಿರ್ತವೆ. ಸ್ವಲ್ಪ ಸಮಯದ ನಂತರ ಎಲೆಕ್ಸ್ಗೆ ಒಂದು ಜಾಗ ಕಾಣುತ್ತೆ. ಅದರಿಂದ ಅವನು ಬ್ರಹ್ಮದೇವರ ಕೈಯಲ್ಲಿದ್ದಂತಹ ಕತ್ತಿನ ತಗೊಂಡು ಆ ಜಾಗಕ್ಕೆ ಇನ್ಸರ್ಟ್ ಮಾಡಿಸ್ತಾನೆ. ನಂತರ ಎಲ್ರು ಗ್ರಹಗಳೆಲ್ಲ ಒಂದ್ ಕಡೆ ಸೇರುವಂತ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಲಾರಾಗೆ ಕರೆಕ್ಟ್ ಆಗಿ ದೇವರ ಮುಂದೆ ಇರುವಂತಹ ಗೋಡೆಲಿ ಅವ್ರ ಹತ್ರ ಇರುವಂತಹ ಗಡಿಯಾರನ ಇನ್ಸರ್ಟ್ ಮಾಡುವಂತಹ ಜಾಗ ಇರುತ್ತೆ. ಅದನ್ನ ಅವಳು ನೋಡಿ ಪೌಲ್ಗೆ ನೀವುಗಳು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ, ನೀವುಗಳು ಗಡಿಯಾರನ ಇನ್ಸರ್ಟ್ ಮಾಡ್ಬೇಕು ಅಂತ ಇರುವ ಜಾಗ ಒಂದು ಪ್ರತಿಬಿಂಬ, ಅದರ ನಿಜವಾದ ಜಾಗ ಎಲ್ಲಿದೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀವೇನಾದ್ರೂ ಇವಾಗ ನನ್ ಮಾತನ್ನ ಕೇಳಿಲ್ಲ ಅಂದ್ರೆ ಮತ್ತೆ ನೀವುಗಳು 5 ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದನ್ನ ಮೊದ್ಲು ಪೌಲ್ ನಂಬೋದಿಲ್ಲ. ಆದ್ರೂ ಅವನು ಸ್ವಲ್ಪ ಯೋಚನೆ ಮಾಡಿ ಲಾರಾ ಹೇಳ್ತಿರೋದು ನಿಜ ಇರ್ಬೋದು ಅಂತ ಅನ್ಕೊಂಡು ಅವನ ಹತ್ರ ಇರುವಂತ ಗಡಿಯಾರನ ಅವಳಿಗೆ ಎಸಿತಾನೆ. ಅದನ್ನ ಲಾರಾ ಇಸ್ಕೊಂಡು ಅವಳು ನೋಡ್ದಂತಹ ಜಾಗಕ್ಕೆ ಇನ್ಸರ್ಟ್ ಮಾಡ್ತಾಳೆ. ಅವಾಗ ಒಂದು ಚೂಪಾದ ಕಂಬ ಅನ್ಲಾಕ್ ಆಗಿ ಅದರ ಮುಂದೆ ಇದ್ದಂತಹ ಒಂದು ಲಿಕ್ವಿಡ್ ಗೆ ಟಚ್ ಆಗೋದಕ್ಕೆ ಅಂತ ಹೋಗ್ತಿರುತ್ತೆ. ಆದ್ರೆ ಟೈಮ್ ಜಾಸ್ತಿ ಇಲ್ದಿರೋದ್ರಿಂದ ಲಾರಾನೇ ಅದ್ರ ಮೇಲ್ಗಡೆ ಹತ್ತಿ ಅದನ್ನ ಆ ಲಿಕ್ವಿಡ್ ಬಾಕ್ಸ್ ಕಡೆ ಪುಷ್ ಮಾಡ್ತಾಳೆ. ಅದರಿಂದ ಕಂಬ ಹೋಗಿ ಲಿಕ್ವಿಡ್ ಇರುವಂತಹ ಬಾಕ್ಸ್ ಗೆ ಟಚ್ ಆಗುತ್ತೆ. ಅವಾಗ ಅದ್ರಲ್ಲಿ ಇದ್ದಂತಹ ಲಿಕ್ವಿಡ್ ಹೊರಗಡೆ ಬಂದು ಅದು ಗಾಳಿಯಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಎಲ್ಲಾ ಕಡೆ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಅದರ ಬೆಳಕಿಗೆ ಅವ್ರಗಳ ಮುಂದೆ ಇದ್ದಂತಹ ಗಡಿಯಾರ ಓಪನ್ ಆಗಿ ಅದ್ರೊಳಗಡೆ ಇರುವಂತಹ ತ್ರಿಕೋಣಾಕಾರದ ಒಂದು ಭಾಗ ಮೇಲ್ಗಡೆ ಬರುತ್ತೆ. ಅದನ್ನ ಇನ್ನೇನ್ ಪೌಲ್ ತಗೊಳ್ಬೇಕು, ಅಷ್ಟರಲ್ಲಿ ಲಾರಾ ಅದನ್ನ ತಗೊಂಡು ಒಂದ್ ಕಡೆ ಬಚ್ಚಿಟ್ಕೊಳ್ತಾಳೆ. ಅದನ್ನ ನೋಡಿ ಪೌಲ್ ಎಲೆಕ್ಸ್ಗೆ ಅನ್ಲಾಕ್ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಗಡಿಯಾರನ ತಗೊಂಡ್ ಬಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ವಿಗ್ರಹಗಳಿಗೆಲ್ಲ ಜೀವ ಬಂದು ಅವು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಎಲ್ರು ಅವುಗಳಿಗೆ ಶೂಟ್ ಮಾಡಿ ಅವುಗಳನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಲಾರಾ ಕೂಡ ಆ ವಿಗ್ರಹಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನ ನಾಶ ಮಾಡ್ತಿರ್ತಾಳೆ. ಆ ವಿಗ್ರಹಗಳು ಪೌಲ್ ಕಡೆಯವ್ರನ್ನ ತುಂಬಾ ಜನನ ಸಾಯಿಸ್ತಾ ಇರ್ತವೆ. ಆ ಸಮಯದಲ್ಲಿ ಹೇಗೋ ಮಾಡಿ ಎಲೆಕ್ಸ್ ಗಡಿಯಾರ ಇರುವಂತಹ ಜಾಗದ ಹತ್ರ ಹೋಗಿ ಅದನ್ನ ತಗೊಳ್ತಾನೆ. ಈ ಕಡೆ ಎಲ್ರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಎಲ್ಲ ವಿಗ್ರಹಗಳನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಇಲ್ಲಿವರೆಗೂ ಸೈಲೆಂಟ್ ಆಗಿ ಕುಳಿತಿದ್ದಂತಹ ಬ್ರಹ್ಮನ ವಿಗ್ರಹಕ್ಕೆ ಜೀವ ಬಂದು ಅದು ಮೇಲ್ಗಡೆ ಎದ್ದು ಲಾರಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಅವಾಗ ಲಾರಾ ಆ ವಿಗ್ರಹಕ್ಕೆ ಶೂಟ್ ಮಾಡಿ ಅದನ್ನ ನಾಶ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ. ಆದ್ರೆ ಅದರಿಂದ ಅದಕ್ಕೆ ಏನು ಆಗ್ತಾ ಇರೋದಿಲ್ಲ. ಹಾಗಾಗಿ ಅವಳು ಒಂದು ಐಡಿಯಾ ಮಾಡಿ ಅವ್ರ ಪಕ್ಕದಲ್ಲಿ ಮೂವ್ ಆಗ್ತಿದ್ದಂತಹ ಚೂಪಾದ ಕಂಬದ ಮೇಲ್ಗಡೆ ಹೋಗಿ ಅದು ವಿಗ್ರಹಕ್ಕೆ ಹೊಡೆಯೋ ತರ ಮಾಡ್ತಾಳೆ. ಅದರಿಂದ ವಿಗ್ರಹ ಕೊಲಾಪ್ಸ್ ಆಗ್ತಿರುತ್ತೆ. ಅದನ್ನ ನೋಡಿ ಲಾರಾ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅಂತ ಓಡೋಗ್ತಿರ್ತಾಳೆ. ಅವಳ ಹಿಂದಿನ ಒಂದು ಕ್ರಿಯೇಚರ್ ನ ವಿಗ್ರಹ ಕೂಡ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇರುತ್ತೆ. ಆದ್ರೂ ಲಾರಾ ಹೇಗೋ ಮಾಡಿ ಆ ಟೆಂಪಲ್ ನಿಂದ ಹೊರಗಡೆ ಬಂದ್ಬಿಡ್ತಾಳೆ. ಅವಳ ಜೊತೆ ಆ ವಿಗ್ರಹ ಕೂಡ ಹೊರಗಡೆ ಬಂದಿದ್ರಿಂದ ಅದು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅವಳನ್ನ ಪೌಲ್ ಕಡೆಯವ್ರು ನೋಡಿ ಅವಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಲಾರಾ ಅವ್ರಗಳಿಂದ ಬಚಾವಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಕಾಡು ಒಳಗಡೆ ಓಡೋಗ್ತಿರ್ಬೇಕಾದ್ರೆ ಅವಳಿಗೆ ಒಂದು ತುಂಬಾ ಎತ್ತರವಾಗಿರುವಂತಹ ಜಲಾಶಯ ಸಿಗುತ್ತೆ. ಅದನ್ನ ಜಂಪ್ ಮಾಡೋದಕ್ಕೆ ಲಾರಾ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಎಲೆಕ್ಸ್ ಬಂದು ಅವಳಿಗೆ ಗನ್ನೆ ಮಾಡಿ ನಿನ್ನತ್ರ ಇರುವಂತಹ ತ್ರಿಕೋಣಾಕಾರದ ಒಂದು ಭಾಗನ ವಾಪಸ್ ಕೊಟ್ಬಿಡು ಅಂತ ಕೇಳ್ತಾನೆ. ಅದಕ್ಕೆ ಲಾರಾ ನೀನ್ ನನ್ಗೆ ಶೂಟ್ ಮಾಡ್ತೀಯಾ, ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಅವಳು ಆ ಜಲಾಶಯದಿಂದ ಕೆಳಗಡೆ ಬಿದ್ದೋಗ್ತಾಳೆ. ಅದಾದ್ಮೇಲೆ ಅವಳು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಟೆಂಪಲ್ ಗೆ ಬಂದು ಅಲ್ಲಿನ ಜನಗಳಿಗೆ ನನ್ನ ಫೋನ್ ನೀರ್ನಲ್ಲಿ ಒದ್ದೆ ಆಗಿದೆ, ನನ್ಗೆ ಒಂದು ಕಾಲ್ ಮಾಡೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಲಾರಾಗೆ ಕಾಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅವಾಗ ಅವಳು ಪೌಲ್ಗೆ ಕಾಲ್ ಮಾಡಿ ನಿನ್ನತ್ರ ನನ್ನ ತಂದೆಯ ಗಡಿಯಾರ ಇದೆಯಲ್ಲ ಅದನ್ನ ನನ್ಗೆ ವಾಪಸ್ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಪೌಲ್ ಲಾರಾಗೆ ನೋಡು ಲಾರಾ, ನಮ್ಮ ಮಧ್ಯೆ ಇವಾಗ ಜಗಳ ಬೇಡ, ನಾವೆಲ್ಲ ಸೇರಿ ಈ ಕೆಲ್ಸನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ ಮತ್ತೆ ಸಿಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅದಾದ್ಮೇಲೆ ಅವಳು ಅಲ್ಲಿನ ಗುರುಗಳ ಹತ್ರ ಆಶೀರ್ವಾದನ ತಗೊಂಡು ನೇರವಾಗಿ ಪೌಲ್ ಹತ್ರನೇ ಬರ್ತಾಳೆ. ಅವಳನ್ನ ಪೌಲ್ ನೋಡಿ ತ್ರಿಕೋಣಾಕಾರದ ಒಂದು ಭಾಗನ ತಗೊಂಡ್ ಬಂದಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಅವಳು ಅದನ್ನ ಅಲ್ಲಿಗೆ ತಗೊಂಡ್ ಬಂದಿರೋದಿಲ್ಲ. ಅವಾಗ ಪೌಲ್ ಲಾರಾಗೆ ನಾವಿಬ್ರು ಸೇರಿ ಈ ಕೆಲ್ಸನ ಕಂಪ್ಲೀಟ್ ಮಾಡಿದ್ರೆ ನಿನ್ಗೆ ಅದರಿಂದ ಒಂದು ಬಹುಮಾನ ಸಿಗುತ್ತೆ. ಅದೇನಂದ್ರೆ ನಿನ್ನ ತಂದೆ ನಮಗ್ ಸಿಗುವಂತಹ ತ್ರಿಕೋಣಾಕಾರಕ್ಕೆ ಶಕ್ತಿ ಬಂದ್ರೆ ಅದರಿಂದ ನಿನ್ನ ತಂದೆಗೆ ಮತ್ತೆ ಜೀವ ಬರಿಸಬಹುದು, ಇದು ನಿನ್ಗೆ ಒಳ್ಳೆ ಅವಕಾಶ ಅಂತ ಹೇಳ್ತಾನೆ. ಅದಕ್ಕೆ ಲಾರಾ ನನ್ಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಂತರ ಅವಳು ಎಲೆಕ್ಸ್ ಹತ್ರ ಬಂದು ನೀನೇನಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ನಿನ್ನ ಸ್ನೇಹ ಉಳಿಯೋದಿಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಪೌಲ್ ತ್ರಿಕೋಣಾಕಾರದ ಇನ್ನೊಂದು ಭಾಗನ ಹುಡ್ಕೋದಕ್ಕೆ ಅಂತ ಅವರ ಟೀಮ್ ಜೊತೆ ಹೊರಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಲಾರಾ ಕೂಡ ಬರ್ತಾಳೆ. ಅವಳನ್ನ ನೋಡಿ ಪೌಲ್ಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಅವ್ರಗಳೆಲ್ಲ ಹೆಲಿಕಾಪ್ಟರ್ ಗಳನ್ನ ತಗೊಂಡು ತ್ರಿಕೋಣದ ಇನ್ನೊಂದು ಭಾಗನ ಹುಡ್ಕೋದಕ್ಕೆ ಅಂತ ಹೊರಡ್ತಾರೆ. ಸ್ವಲ್ಪ
ಸ್ವಲ್ಪ ಸಮಯದ ನಂತರ ಅವ್ರುಗಳೆಲ್ಲ ಹೆಲಿಕಾಪ್ಟರ್ ಇಂದ ಕೆಳಗಡೆ ಇಳಿದು ಅಲ್ಲೇ ಪಕ್ಕದಲ್ಲಿರುವಂತಹ ರಷ್ಯಾದ ಸೈಬೇರಿಯಾದಲ್ಲಿರುವಂತಹ ಒಂದು ಹಳ್ಳಿಗೆ ಬಂದು ಅಲ್ಲಿರುವಂತಹ ಜನಗಳಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವ್ರಗಳ ಹತ್ರ ಇರುವಂತಹ ನಾಯಿಗಳನ್ನ ತಗೊಳ್ತಾ ಇರ್ತಾರೆ. ಅವಾಗ ಲಾರಾ ಹತ್ರ ಒಂದು ಹುಡುಗಿ ಬಂದು ನೀವುಗಳು ಹೋಗ್ತಿರುವಂತ ಜಾಗ ಸ್ವಲ್ಪನೂ ಸೇಫ್ ಇಲ್ಲ ಅಂತ ಹೇಳ್ತಾಳೆ. ಆದ್ರೂ ಅವ್ರುಗಳು ಅದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಮಿಲಿಟರಿ ಅವರ ಕಾಂಬೋಟ್ ವೆಹಿಕಲ್ ಗಳನ್ನ ತಗೊಂಡು ಮುಂದೆ ಹೋಗ್ತಾರೆ. ನಂತರ ಅವ್ರುಗಳು ಬರ್ಫಿರುವಂತ ಜಾಗದಲ್ಲಿ ಆ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡಿ ಮುಂದಕ್ಕೆ ಡಾಗ್ ಸ್ಲೈಡ್ ರೈಡ್ಸ್ ನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅವ್ರುಗಳು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಅವ್ರುಗಳು ಒಂದು ಗುಹೆ ಒಳಗಡೆ ಬರ್ತಾರೆ. ಆ ಗುಹೆ ಒಳಗಡೆ ಒಂದು ಜಾಗದಲ್ಲಿ ಬರ್ಫ್ ನಿಂದ ದಾರಿ ಮುಚ್ಚೋಗಿರುತ್ತೆ. ಅದರ ಮುಂದೆನೆ ಒಂದು ಗಂಟೆ ಕೂಡ ಇರುತ್ತೆ. ಅದರಿಂದ ಲಾರಾ ಒಂದ್ಸಲಿ ಬೆಲ್ ಮಾಡಿದ ಕೂಡ್ಲೆ ಬರ್ಫ್ ಇಂದ ಮುಚ್ಚೋಗಿರುವಂತ ದಾರಿ ಓಪನ್ ಆಗುತ್ತೆ. ಅವ್ರುಗಳು ಆ ದಾರಿನಲ್ಲೇ ಸ್ವಲ್ಪ ಮುಂದೆ ಬಂದಾಗ ಒಂದು ವಿಚಿತ್ರವಾದ ಜಾಗ ಅವ್ರಗಳಿಗೆ ಸಿಗುತ್ತೆ. ಅಲ್ಲಿ ಎಲ್ಲಾ ಗ್ರಹಗಳ ಒಂದು ಮಾಡೆಲ್ ಇರುತ್ತೆ. ಆ ಗ್ರಹಗಳ ಹತ್ರ ಒಂದು ಎನರ್ಜಿ ಅವಾಗ ಗೋಚರ ಆಗ್ತಾ ಇರುತ್ತೆ. ಅದನ್ನ ನೋಡಿ ಒಂದು ನಾಯಿ ಅದ್ರೊಳಗಡೆ ಪಾಸ್ ಆದಾಗ ಅವರಿಗೆ ಆ ಎನರ್ಜಿ ಟೈಮ್ ಸ್ಟ್ರೋಮ್ ಅನ್ನೋದು ಗೊತ್ತಾಗುತ್ತೆ. ಅದ್ರೊಳಗಡೆ ಯಾರೇ ಹೋದ್ರು ಕೂಡ ಅಲ್ಲಿ ಟೈಮ್ ಬ್ರೇಕ್ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಸೂರ್ಯ ಗ್ರಹಣ ಹತ್ರ ಆಗ್ಬಿಡುತ್ತೆ. ಅದರಿಂದ ಗ್ರಹಗಳ ತರ ಇದ್ದಂತ ಮಾಡೆಲ್ಗೆ ಎನರ್ಜಿ ಬಂದು ಅದು ಗ್ರಹಗಳ ತರನೇ ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಎಲ್ರು ಅದ್ರ ಮೇಲ್ಗಡೆ ಹತ್ತಿ ಅವ್ರ ಹತ್ರ ಇರುವಂತಹ ಗಡಿಯಾರನ ಇನ್ಸರ್ಟ್ ಮಾಡುವಂತ ಜಾಗ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ತುಂಬಾ ಜನ ಕೆಳಗಡೆ ಬಿದ್ದೋಗ್ತಾರೆ. ಆದ್ರೂ ಕೂಡ ಲಾರಾ ಹೇಗೋ ಮಾಡಿ ಆ ಜಾಗ ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಆ ಜಾಗಕ್ಕೆ ಅವಳ ಹತ್ರ ಇರುವಂತಹ ಗಡಿಯಾರನ ಇನ್ಸರ್ಟ್ ಮಾಡ್ತಾಳೆ. ಅವಾಗ ಅವಳನ್ನ ಒಂದು ಎನರ್ಜಿ ಒಳಗಡೆ ಹೇಳ್ಕೊಂಡು ಸ್ವಲ್ಪ ಸಮಯದ ನಂತರ ಹೊರಗಡೆ ಕಳ್ಸುತ್ತೆ. ಅವಾಗ ಅವಳ ಕೈಯಲ್ಲಿ ತ್ರಿಕೋಣಾಕಾರದ ಇನ್ನೊಂದು ಭಾಗ ಇರುತ್ತೆ. ಅದನ್ನ ಒಬ್ರು ಶ್ರೀಮಂತರು ಇಟ್ಕೊಂಡು ಆ ತ್ರಿಕೋಣಾಕಾರದ ಎರಡು ಭಾಗಗಳನ್ನ ಜೋಡಿಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಪೌಲ್ ಶೂಟ್ ಮಾಡಿಸಿ ಅವ್ರ ಹತ್ರ ಇದ್ದಂತಹ ತ್ರಿಕೋಣಾಕಾರನ ಕಿತ್ಕೊಂಡು ಅವನೇ ಅವುಗಳನ್ನ ಒಂದ್ ಮಾಡ್ತಾನೆ. ಆದ್ರೆ ಅದಕ್ಕೆ ಎನರ್ಜಿ ಬರೋದಿಲ್ಲ. ಆದ್ರಿಂದ ಅವನು ಲಾರಾಗೆ ನೋಡು ಲಾರಾ, ನಿನಗೆ ಎಲ್ಲ ಗೊತ್ತಿದೆ, ನೀನೇನಾದ್ರೂ ನನ್ಗೆ ಇದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನ್ ನಿನ್ನ ಸ್ನೇಹಿತನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಅವನಿಗೆ ಒಂದು ಚಾಕುವಿನಿಂದ ಹೊಡಿತಾನೆ. ಅದರಿಂದ ಎಲೆಕ್ಸ್ ನೀರೊಳಗಡೆ ಬಿದ್ದೋಗ್ತಾನೆ. ಅದನ್ನ ನೋಡಿ ಅವನನ್ನ ಕಾಪಾಡೋದಕ್ಕೋಸ್ಕರ ಲಾರಾ ಕೂಡ ನೀರೊಳಗಡೆ ಹಾರ್ತಾಳೆ. ಆದ್ರೆ ಅವಳು ಅವನ ಹತ್ರ ಬರೋಷ್ಟರಲ್ಲಿ ಎಲೆಕ್ಸ್ ನೀರೊಳಗಡೆ ಇದ್ದಂತಹ ಮೆಕಾನಿಸಮ್ ಸಿಸ್ಟಮ್ ಒಳಗಡೆ ಸಿಗಾಕೋಗ್ಬಿಡ್ತಾನೆ. ಅವನನ್ನ ಲಾರಾ ಬದುಕ್ಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಎಲೆಕ್ಸ್ ಬದುಕೋದಿಲ್ಲ. ಅದನ್ನ ನೋಡಿ ಪೌಲ್, ಚಿಂತೆ ಮಾಡ್ಬೇಡ ಲಾರಾ, ನೀನು ಈ ತ್ರಿಕೋಣಕ್ಕೆ ಶಕ್ತಿ ಬರೋ ಹಾಗೆ ಮಾಡಿದ್ರೆ ಅವನನ್ನ ನಾವು ಮತ್ತೆ ಬದುಕಿಸಬಹುದು. ನಮ್ಮ ಹತ್ರ ಇವಾಗ ಸಮಯ ಜಾಸ್ತಿ ಇಲ್ಲ, ಹಾಗೆ ನೀನು ನಿನ್ನ ತಂದೆನೂ ಕೂಡ ಬದುಕಿಸ್ಕೊಳ್ಬಹುದು ಅಂತ ಹೇಳ್ತಾನೆ. ಅದರಿಂದ ಲಾರಾ ಮೇಲ್ಗಡೆ ಬಂದು ಲೇಸರ್ ಲೈಟ್ ನಿಂದ ಅನ್ವಿಸಿಬಲ್ ಎನರ್ಜಿಗೆ ಲೈಟ್ ನ ಬಿಟ್ಟು ಅದ್ರೊಳಗಡೆ ಅವಳ ಹತ್ರ ಇರುವಂತಹ ಗಡಿಯಾರನ ಎಸಿತಾಳೆ. ಅವಾಗ ಅದು ಬಿಡಿ ಬಿಡಿಯಾಗಿ ಓಪನ್ ಆಗುತ್ತೆ. ಅದ್ರಲ್ಲಿದ್ದಂತಹ ಒಂದು ಅಂಶನ ತಂದು ತ್ರಿಕೋಣಾಕಾರದ ಒಳಗಡೆ ಹಾಕ್ದಾಗ ಅದರ ಎರಡು ಭಾಗಗಳು ಒಂದಾಗಿ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಅವಾಗ ಲಾರಾ ಮತ್ತೆ ಪೌಲ್ ಇಬ್ರು ಬೇರೆ ಒಂದು ಪ್ರಪಂಚಕ್ಕೆ ಬಂದು ಅಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇರುವಂತಹ ಟ್ರಯಾಂಗಲ್ ನ ತಗೊಳೋದಕ್ಕೆ ಅಂತ ಓಡೋಗ್ತಾ ಇರ್ತಾರೆ. ಅವಾಗ ಅದು ಲಾರಾಗೆನೆ ಮೊದ್ಲು ಸಿಕ್ಬಿಡುತ್ತೆ. ಅವಳು ಅದನ್ನ ಇಟ್ಕೊಂಡ್ ಕೂಡ್ಲೆ ಅದರ ಶಕ್ತಿಯಿಂದ ಅವಳು ಪಾಸ್ತಿಗೆ ಬರ್ತಾಳೆ. ಅವಾಗ ಅವಳ ತಂದೆ ಲಾರಾಗೆ, ಲಾರಾ, ನಾವು ಯಾವತ್ತೂ ಪ್ರಕೃತಿ ವಿರುದ್ಧ ಹೋಗ್ಬಾರ್ದು, ಅದು ಒಳ್ಳೇದಲ್ಲ, ಅದರಿಂದ ನಮ್ಗೆ ಕೆಟ್ಟುದೇ ಆಗೋದು. ನೀನು ಈ ತ್ರಿಕೋಣನ ನಾಶ ಮಾಡ್ಬಿಡು, ಅವಾಗ ಎಲ್ಲ ಸರಿ ಹೋಗುತ್ತೆ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾರೆ. ಅದರಿಂದ ಲಾರಾ ಮತ್ತೆ ಪೌಲ್ ಎಲೆಕ್ಸ್ ನ ಸಾಯಿಸೋದಕ್ಕಿಂತ ಮುಂಚಿನ ಸಮಯಕ್ಕೆ ಬಂದು ಪೌಲ್ ಎಲೆಕ್ಸ್ ಕಡೆ ಎಸ್ತಂತ ಚಾಕುನ ಮತ್ತೆ ಅವನ್ ಕಡೆನೆ ತಿರುಗಿಸ್ತಾಳೆ. ಅಷ್ಟರಲ್ಲಿ ಸೂರ್ಯಗ್ರಹಣ ಕೂಡ ಎಂಡ್ ಆಗ್ತಾ ಇರುತ್ತೆ. ಅದರಿಂದ ಲಾರಾ ಒಂದು ಗನ್ನಿಂದ ಟ್ರಯಾಂಗಲ್ ಗೆ ಶೂಟ್ ಮಾಡಿ ಅದನ್ನ ನಾಶ ಮಾಡ್ಬಿಡ್ತಾಳೆ. ಅದು ನಾಶ ಆದ ಕೂಡ್ಲೆ ಟೈಮ್ ಅದೇ ಸಮಯಕ್ಕೆ ಸೆಟ್ ಆಗಿ ಅವಳು ತಿರುಗಿಸಿದಂತ ಚಾಕು ಎಲೆಕ್ಸ್ ಗೆನೆ ಹೋಗಿ ಹೊಡೆಯುತ್ತೆ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ಹಾಗಾಗಿ ಅವನು ಸತೋದ ಅಂತ ಅನ್ಕೊಂಡು ಎಲ್ರು ಅಲ್ಲಿಂದ ಹೋಗ್ತಿರ್ತಾರೆ. ಆದ್ರೂ ಅವನು ಮತ್ತೆ ಮೇಲ್ಗಡೆ ಎದ್ದು ಲಾರಾಗೆ ಒಂದು ಸತ್ಯ ಹೇಳ್ತಾನೆ. ಅದೇನಂದ್ರೆ ಅವನು ಲಾರಾ ತಂದೆ ಹತ್ರ ಟ್ರಯಾಂಗಲ್ ನ ರಹಸ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಅದ್ರ ಬಗ್ಗೆ ಅವನಿಗೆ ಏನು ಹೇಳೋದಿಲ್ಲ. ಅದರಿಂದ ಪೌಲ್ ಲಾರಾ ತಂದೆನ ಸಾಯಿಸ್ಬಿಡ್ತಾನೆ. ಅವನ ಹತ್ರ ಅವರ ಡಾಲರ್ ಕೂಡ ಇರುತ್ತೆ. ಅದನ್ನ ನೋಡಿ ಲಾರಾಗೆ ತುಂಬಾ ಕೋಪ ಬಂದು ಎಲೆಕ್ಸ್ಗೆ ಎಲ್ಲರನ್ನೂ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿ ಪೌಲ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ರಿಬ್ರು ಹಾಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಲಾರಾ ಪೌಲ್ಗೆ ಸರಿಯಾಗಿ ಹೊಡೆದು ಅವನನ್ನ ಸಾಯಿಸಿ ಅವನ ಹತ್ರ ಇದ್ದಂತ ಡಾಲರ್ ನ ತಗೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಗ್ರಹಣದ ಸಮಯ ಮುಗ್ದಿದ್ರಿಂದ ಆ ಜಾಗಕ್ಕೆಲ್ಲ ನೀರ್ ನುಗ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾರಾ ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಆ ಜಾಗ ಎಲ್ಲ ನಾಶ ಆಗ್ತಿರುತ್ತೆ. ಆ ಸಮಯದಲ್ಲಿ ಲಾರಾಗೆ ಅಲ್ಲಿ ಡಾಗ್ ಸ್ಲೈಡ್ ರೈಡ್ ಸಿಗುತ್ತೆ. ಅದನ್ನ ತಗೊಂಡು ಅವಳು ಆ ಜಾಗದಿಂದ ಹೊರಗಡೆ ಬರ್ತಾಳೆ. ಆ ರೈಡ್ ನ ಅವಳು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವಳ ತಂದೆಯ ಸ್ಮರಣೆಗೋಸ್ಕರ ಮಾಡಿರುವಂತಹ ಜಾಗಕ್ಕೆ ಬಂದು ಅವಳು ಅವಳ ತಂದೆನ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.